ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ನುಡಿ 6.5 ಸಹಾಯದಿಂದ ನಾವು ಯಾವ ರೀತಿಯಾಗಿ ಹಿಂದಿಯ ಕಾಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನ ಟೈಪ್ ಮಾಡಬಹುದು ಅಂತ. ನಾನಿಲ್ಲಿ ನುಡಿ 6.5 ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮ್ಯಾಕ್ಸಿಮೈಸ್, ಸೆಲೆಕ್ಟ್ ಲ್ಯಾಂಗ್ವೇಜ್. ನಮಗೆ ಯಾವ ಲ್ಯಾಂಗ್ವೇಜ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ನುಡಿಯನ್ನ ಮಿನಿಮೈಸ್ ಮಾಡಬೇಕಾಗುತ್ತೆ. ನಂತರ ನಾವು ಯಾವ ಅಪ್ಲಿಕೇಶನ್ ಅಲ್ಲಿ ಹಿಂದಿಯನ್ನ ಟೈಪ್ ಮಾಡಬೇಕು ಆ ಅಪ್ಲಿಕೇಶನ್ ಅನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ನಂತರ ತುಂಬಾ ಸುಲಭವಾಗಿ ಹಿಂದಿಯನ್ನ ಟೈಪ್ ಮಾಡಬಹುದು. ನಾವು ಇವತ್ತು MS ವರ್ಡ್ ಅಲ್ಲಿ ಹಿಂದಿ ಕಾಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನ ಟೈಪ್ ಮಾಡಿ ನೋಡೋಣ. ಕನ್ನಡ ಅಕ್ಷರಗಳನ್ನ ನಾವು ಯಾವ ರೀತಿಯಾಗಿ ಟೈಪ್ ಮಾಡ್ತೀವಿ ಅದೇ ರೀತಿಯಾಗಿ ಹಿಂದಿ ಅಕ್ಷರಗಳನ್ನು ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಕೆಲವೊಂದು ಚೇಂಜಸ್ ಮಾತ್ರ ಇರುತ್ತೆ, ಅದನ್ನ ನಾವು ನೋಡ್ಕೋಬೇಕಾಗುತ್ತೆ ಅಷ್ಟೇನೆ. ನಾನಿಲ್ಲಿ ಇಂಗ್ಲಿಷ್ ಅಕ್ಷರಗಳು ಮತ್ತು ಹಿಂದಿ ಅಕ್ಷರಗಳು ಎರಡನ್ನೂ ಒಟ್ಟೊಟ್ಟಿಗೆ ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಿದ್ರೆ ಇಂಗ್ಲಿಷ್ ಲೆಟರ್ಸ್ ನಮಗಿಲ್ಲಿ ಬರುತ್ತೆ. ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡಿದ್ರೆ ಹಿಂದಿ ಅಕ್ಷರಗಳನ್ನ ನಾವು ಟೈಪ್ ಮಾಡಬಹುದು. ಕೆ ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ ಕ ಅಕ್ಷರವನ್ನ ಬರೆಯೋದಿಕ್ಕೆ. ನಂತರ ಎರಡನೇ ಕೆ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಎ ಎರಡನೇ ಕ ನಮ್ಗಿಲ್ಲಿ ಬರುತ್ತೆ. ನಂತರ ಕೀ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಕೆ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಐ ಕೀ ಆಗುತ್ತೆ. ನಂತರ ಎರಡನೇ ಕೀಯನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಕೆ ಲೆಟರ್. ನಂತರ ಶಿಫ್ಟ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಐ ಕೆ ನಂತರ ಶಿಫ್ಟ್ ಪ್ಲಸ್ ಐ ಎರಡನೇ ಕೀ ನಮ್ಗಿಲ್ಲಿ ಬರುತ್ತೆ. ನಂತರ ಕು ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಕೆ ಪ್ಲಸ್ ಯು ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಕೆ ಪ್ಲಸ್ ಯು ಕು. ನಂತರ ಎರಡನೇ ಕು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಯು ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಯು ಕೆ ನಂತರ ಶಿಫ್ಟ್ ಪ್ಲಸ್ ಯು ಎರಡನೇ ಕು ನಮ್ಗಿಲ್ಲಿ ಬರುತ್ತೆ. ನಂತರ ಕ್ರೂ ಅಕ್ಷರ ನಾವಿಲ್ಲಿ ಟೈಪ್ ಮಾಡಬೇಕು. ಕೆ ಲೆಟರ್ ನಂತರ ಶಿಫ್ಟ್ ಪ್ಲಸ್ ಆರ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಆರ್ ಕ್ರೂ. ಕೆ ನಂತರ ಶಿಫ್ಟ್ ಪ್ಲಸ್ ಆರ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಕ್ರೂ. ನಂತರ ಕೆ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಕೆ ಪ್ಲಸ್ ಇ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಇ ಕೆ. ನಂತರ ಕೈ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಕೆ ಪ್ಲಸ್ ಶಿಫ್ಟ್ ಪ್ಲಸ್ ವೈ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಶಿಫ್ಟ್ ಪ್ಲಸ್ ವೈ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೆ ಕೈ. ನಂತರ ಕೋ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಓ ಕೋ. ಕೆ ಪ್ಲಸ್ ಓ ಕೋ. ನಂತರ ಕೌ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಶಿಫ್ಟ್ ಪ್ಲಸ್ ವಿ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕೌ. ಕೆ ಪ್ಲಸ್ ಶಿಫ್ಟ್ ಪ್ಲಸ್ ವಿ ಕೌ. ನೆಕ್ಸ್ಟ್ ನಾವು ಕಮ್ ಅಕ್ಷರ ನಾವಿಲ್ಲಿ ಬರಿಬೇಕಾಗುತ್ತೆ. ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಶಿಫ್ಟ್ ಪ್ಲಸ್ ಎಂ ಕೆ ಶಿಫ್ಟ್ ಪ್ಲಸ್ ಎಂ ಕಮ್. ನಂತರ ಕಹ ಕೆ ಅಕ್ಷರ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಚ್ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕಹ ಕೆ ಮತ್ತು ಶಿಫ್ಟ್ ಪ್ಲಸ್ ಎಚ್. ಈ ರೀತಿಯಾಗಿ ನಾವು ಹಿಂದಿಯ ಕಾಗುಣಿತಾಕ್ಷರಗಳನ್ನ ಬರಿಬಹುದು ನುಡಿ 6.5 ಅಲ್ಲಿ. ಇದೇ ರೀತಿಯಾಗಿ ನೀವು ಉಳಿದ ಕಾಗುಣಿತಾಕ್ಷರಗಳನ್ನ ಬರಿಬೇಕಾಗುತ್ತೆ. ನಂತರ ನಾವು ನೋಡೋಣ ಹಿಂದಿಯಲ್ಲಿ ಒತ್ತಕ್ಷರಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ. ಮೊದಲಿಗೆ ಕಾಗೆ ಕಾವತ್ತನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕೆ ಪ್ಲಸ್ ಎಫ್ ಪ್ಲಸ್ ಕೆ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ಕಾಗೆ ಕಾವತ್ತನ್ನ ಬರೆಯೋದಿಕ್ಕೆ. ಕೆ ಎಫ್ ಕೆ ಕಾಗೆ ಕಾವತ್ತು. ನಂತರ ಎರಡನೇ ಕಾಗೆ ಕಾ ಒತ್ತನ್ನ ಬರಿಬೇಕಂದ್ರೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಕೆ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಕೆ. ನಂತರ ಎಫ್ ಲೆಟರ್ ಅನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಕೆ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಕೆ ಲೆಟರ್ ನಂತರ ಎಫ್ ನಂತರ ಶಿಫ್ಟ್ ಪ್ಲಸ್ ಕೆ ಕಾಗೆ ಕಾವತ್ತು. ನಂತರ ನಾವಿಲ್ಲಿ ಗಾಗೆ ಗಾವತ್ತನ್ನ ಟೈಪ್ ಮಾಡಬೇಕು.
ಜಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತೆ ಜಿ ಲೆಟರ್. ಜಿ ಎಫ್ ಜಿ ಗಾಗೆ ಗ ಒತ್ತು. ನಂತರ ಎರಡನೇ ಗಾಗೆ ಗ ಒತ್ತನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಶಿಫ್ಟ್ ಪ್ಲಸ್ ಜಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಜಿ, ನಂತರ ಎಫ್ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಜಿ. ಶಿಫ್ಟ್ ಪ್ಲಸ್ ಜಿ, ನಂತರ ಎಫ್, ಶಿಫ್ಟ್ ಪ್ಲಸ್ ಜಿ. ಗಾಗೆ ಗ ಒತ್ತು. ಎರಡನೇ ಗ ನಮ್ಗಿಲ್ಲಿ ಬರುತ್ತೆ. ನಂತರ ಚಾಗೆ ಚ ಒತ್ತು. ಸಿ ಪ್ಲಸ್ ಎಫ್ ಪ್ಲಸ್ ಸಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸಿ ಲೆಟರ್, ನಂತರ ಎಫ್ ಮತ್ತು ಸಿ. ಚಾಗೆ ಚ ಒತ್ತು. ಎರಡನೇ ಚ. ಶಿಫ್ಟ್ ಪ್ಲಸ್ ಸಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತು ಶಿಫ್ಟ್ ಪ್ಲಸ್ ಸಿ. ಶಿಫ್ಟ್ ಪ್ಲಸ್ ಸಿ, ನಂತರ ಎಫ್, ಶಿಫ್ಟ್ ಪ್ಲಸ್ ಸಿ. ಚಾಗೆ ಚ ಒತ್ತು. ನಂತರ ಮೊದಲನೇ ಜೆ ಪ್ಲಸ್ ಎಫ್ ಪ್ಲಸ್ ಜೆ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಜೆ ಎಫ್ ಜೆ. ಜಾಗೆ ಜ ಒತ್ತು. ನಂತರ ಎರಡನೇ ಶಿಫ್ಟ್ ಪ್ಲಸ್ ಜೆ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತು ಶಿಫ್ಟ್ ಪ್ಲಸ್ ಜೆ. ಶಿಫ್ಟ್ ಪ್ಲಸ್ ಜೆ, ನಂತರ ಎಫ್, ಶಿಫ್ಟ್ ಪ್ಲಸ್ ಜೆ. ಜಾಗೆ ಜ ಒತ್ತು. ಎರಡನೇ ನಾವಿಲ್ಲಿ ಟೈಪ್ ಮಾಡಬಹುದು. ನಂತರ ಟಾಗೆ ಟ ಒತ್ತು. ಮೊದಲನೇ ಕ್ಯೂ ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಕ್ಯೂ ಎಫ್, ನಂತರ ಕ್ಯೂ ಲೆಟರ್. ಕ್ಯೂ ಎಫ್ ಕ್ಯೂ. ಟಾಗೆ ಟ ಒತ್ತು. ನಂತರ ಎರಡನೇ ಶಿಫ್ಟ್ ಪ್ಲಸ್ ಕ್ಯೂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತು ಶಿಫ್ಟ್ ಪ್ಲಸ್ ಕ್ಯೂ. ಶಿಫ್ಟ್ ಪ್ಲಸ್ ಕ್ಯೂ ಎಫ್, ನಂತರ ಶಿಫ್ಟ್ ಪ್ಲಸ್ ಕ್ಯೂ. ಟಾಗೆ ಟ ಒತ್ತು. ಎರಡನೇ ನಂತರ ಡ ಅಕ್ಷರ. ಮೊದಲನೇ ಡಾಗೆ ಡ ಒತ್ತು. ಡಬ್ಲ್ಯೂ ಅಕ್ಷರವನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ನಂತರ ಎಫ್ ಲೆಟರ್ ಮತ್ತು ಡಬ್ಲ್ಯೂ ಲೆಟರ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಡಬ್ಲ್ಯೂ ಎಫ್ ಡಬ್ಲ್ಯೂ. ಡಾಗೆ ಡ ಒತ್ತು. ಮೊದಲನೇ ಎರಡನೇ ಶಿಫ್ಟ್ ಪ್ಲಸ್ ಡಬ್ಲ್ಯೂ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್, ಶಿಫ್ಟ್ ಪ್ಲಸ್ ಡಬ್ಲ್ಯೂ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಡಬ್ಲ್ಯೂ, ಎಫ್, ಶಿಫ್ಟ್ ಪ್ಲಸ್ ಡಬ್ಲ್ಯೂ. ಡಾಗೆ ಡ ಒತ್ತು. ಎರಡನೇ ನಂತರ ನ ಅಕ್ಷರ. ಣಾಗೆ ಣ ಒತ್ತು. ಶಿಫ್ಟ್ ಪ್ಲಸ್ ಎನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎನ್ ಲೆಟರ್, ನಂತರ ಎಫ್, ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಎನ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎನ್, ನಂತರ ಎಫ್, ಶಿಫ್ಟ್ ಪ್ಲಸ್ ಎನ್. ನಾಗೆ ಣ ಒತ್ತು. ನಂತರ ತ ಅಕ್ಷರ. ತಾಗೆ ತ ಒತ್ತನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಟಿ ಅಕ್ಷರವನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ನಂತರ ಎಫ್, ಮತ್ತೊಮ್ಮೆ ಟಿ. ಟಿ ಎಫ್ ಟಿ. ತಾಗೆ ತ ಒತ್ತು. ಮೊದಲನೇ ನಂತರ ನಾವಿಲ್ಲಿ ಎರಡನೇ ತಾಗೆ ತ ಒತ್ತನ್ನ ಬರೀಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಟಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್, ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಟಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಟಿ, ಎಫ್, ಶಿಫ್ಟ್ ಪ್ಲಸ್ ಟಿ. ತಾಗೆ ತ ಒತ್ತು. ನಂತರ ಮೊದಲನೇ ಅಕ್ಷರ. ಡಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್, ಮತ್ತೊಮ್ಮೆ ಡಿ ಲೆಟರ್. ಡಿ ಎಫ್ ಡಿ. ದಾಗೆ ದ ಒತ್ತು. ನಂತರ ಎರಡನೇ ಶಿಫ್ಟ್ ಪ್ಲಸ್ ಡಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಡಿ ಪ್ಲಸ್ ಎಫ್, ಶಿಫ್ಟ್ ಪ್ಲಸ್ ಡಿ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಡಿ, ಎಫ್, ಶಿಫ್ಟ್ ಪ್ಲಸ್ ಡಿ. ದಾಗೆ ದ ಒತ್ತು. ಎರಡನೇ ನಂತರ ನ ಅಕ್ಷರ. ನಾಗೆ ನ ಒತ್ತು. ಎನ್ ಲೆಟರ್ ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎನ್, ಎಫ್ ಮತ್ತು ಎನ್. ಎನ್, ಎಫ್, ಎನ್. ನಾಗೆ ನ ಒತ್ತು. ನಂತರ ಪಾಗೆ ಪ ಒತ್ತನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಮೊದಲನೇ ಪಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಪಿ ಎಫ್ ಪಿ. ಪಿ ಎಫ್ ಪಿ. ಪಾಗೆ ಪ ಒತ್ತು. ಮೊದಲನೇ ಎರಡನೇ ನಾವಿಲ್ಲಿ ಬರಿಬೇಕಂದ್ರೆ ಶಿಫ್ಟ್ ಪ್ಲಸ್ ಪಿ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಪಿ ಪ್ಲಸ್ ಎಫ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಪಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಪಿ, ಎಫ್, ಶಿಫ್ಟ್ ಪ್ಲಸ್ ಪಿ. ಪಾಗೆ ಪ ಒತ್ತು. ನಂತರ ಮೊದಲನೇ ಬಿ ಲೆಟರ್, ನಂತರ ಎಫ್, ನಂತರ ಮತ್ತೊಮ್ಮೆ ಬಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬಿ ಎಫ್ ಬಿ. ಬಾಗೆ ಬಾ ಒತ್ತು. ನಂತರ ಎರಡನೇ ಶಿಫ್ಟ್ ಪ್ಲಸ್ ಬಿ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಬಿ ಲೆಟರ್, ನಂತರ ಎಫ್, ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಬಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಬಿ, ಎಫ್, ಶಿಫ್ಟ್ ಪ್ಲಸ್ ಬಿ. ಬಾಗೆ ಭಾ ಒತ್ತು. ಎರಡನೇ
ನಂತರ ಮಾಗೆ ಮಾವತ್ತು. ಎಂ ಪ್ಲಸ್ ಎಫ್ ಪ್ಲಸ್ ಎಂ ಎಫ್ ಎಂ ಮಾಗೆ ಮಾವತ್ತು. ನಂತರ ನಾವಿಲ್ಲಿ ಯಾಗೆ ಯಾವತ್ತನ್ನ ಟೈಪ್ ಮಾಡಬೇಕು. ವೈ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ವೈ ಎಫ್ ನಂತರ ಮತ್ತೊಮ್ಮೆ ವೈ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ವೈ ಎಫ್ ವೈ ಯಾಗೆ ಯಾವತ್ತು. ನಂತರ ರಾಗೆ ರಾವತ್ತು. ಆರ್ ಮತ್ತು ಎಫ್ ಮತ್ತೊಮ್ಮೆ ಆರ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ರಾಗೆ ರಾವತ್ತು. ಆರ್ ಎಫ್ ಆರ್ ರಾಗೆ ರಾವತ್ತು. ನಂತರ ಲಾಗೆ ಲಾವತ್ತು. ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ನಂತರ ಮತ್ತೊಮ್ಮೆ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಲ್ ಎಫ್ ಎಲ್ ಲಾಗೆ ಲಾವತ್ತು. ನಂತರ ವಾ ಅಕ್ಷರ ನಾವಿಲ್ಲಿ ಬರಿಬೇಕಾಗುತ್ತೆ. ವಾಗೆ ವಾವತ್ತು. ವಿ ಪ್ಲಸ್ ಎಫ್ ಪ್ಲಸ್ ವಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ವಿ ಎಫ್ ವಿ ವಾಗೆ ವಾವತ್ತು. ನಂತರ ಶಾ ಅಕ್ಷರ ಶಾಗೆ ಶಾವತ್ತನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಎಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಸ್ ನಂತರ ಎಫ್ ಶಿಫ್ಟ್ ಪ್ಲಸ್ ಎಸ್ ಶಾಗೆ ಶಾವತ್ತು. ನಂತರ ಇನ್ನೊಂದು ಶಾಗೆ ಶಾವತ್ತು. ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ನಂತರ ಮತ್ತೊಮ್ಮೆ ಎಕ್ಸ್ ಎಫ್ ಎಕ್ಸ್ ಶಾಗೆ ಶಾವತ್ತು. ನಂತರ ಸಾ ಅಕ್ಷರ ಸಾಗೆ ಸಾವತ್ತು. ಎಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ನಂತರ ಮತ್ತೊಮ್ಮೆ ಎಸ್ ಎಫ್ ಎಸ್ ಸಾಗೆ ಸಾವತ್ತು. ನಂತರ ಹಾ ಅಕ್ಷರ ಹಾಗೆ ಹಾವತ್ತು. ಎಚ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ನಂತರ ಮತ್ತೊಮ್ಮೆ ಎಚ್ ಎಫ್ ಎಚ್ ಹಾಗೆ ಹಾವತ್ತು. ನಂತರ ಳ ಅಕ್ಷರ ಳಾಗೆ ಳಾವತ್ತನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಶಿಫ್ಟ್ ಪ್ಲಸ್ ಎಲ್ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಲ್ ನಂತರ ಎಫ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಮತ್ತೊಮ್ಮೆ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಲ್ ಎಫ್ ಶಿಫ್ಟ್ ಪ್ಲಸ್ ಎಲ್ ಳಾಗೆ ಳಾವತ್ತು. ಈ ರೀತಿಯಾಗಿ ನಾವು ನುಡಿ 6.5 ಸಹಾಯದಿಂದ ಹಿಂದಿಯಲ್ಲಿ ಕಾಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನ ಟೈಪ್ ಮಾಡಬಹುದು. ನಾವಿಲ್ಲಿ ಅಂಕ್ ಈ ರೀತಿಯಾಗಿ ನಾವು ಆ ಬರೆದು ಮೇಲೆ ಅರ್ಧ ಚಂದ್ರವನ್ನ ಯಾವ ರೀತಿ ಬರಿಬೇಕಂತ ನೋಡೋಣ. ಶಿಫ್ಟ್ ಪ್ಲಸ್ ಓ ಲೆಟರ್ ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಂ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮೊದಲು ಶಿಫ್ಟ್ ಪ್ಲಸ್ ಓ ಲೆಟರ್ ನಂತರ ಶಿಫ್ಟ್ ಪ್ಲಸ್ ಎಂ ಅಂಕ್ ಈ ರೀತಿಯಾಗಿ ನಾವು ಅಕ್ಷರವನ್ನ ಬರೀಬಹುದು. ನಂತರ ಹಾ ಅಕ್ಷರಕ್ಕೆ ಅರ್ಧ ಚಂದ್ರ ಸಿಂಬಲ್ ಅನ್ನ ಯಾವ ರೀತಿಯಾಗಿ ಕೊಡ್ಬೇಕಂತ ನೋಡೋಣ. ನಾವಿಲ್ಲಿ ಎಚ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಮೊದಲು ಎಚ್ ಲೆಟರ್ ನಂತರ ಶಿಫ್ಟ್ ಪ್ಲಸ್ ಓ ನಂತರ ಶಿಫ್ಟ್ ಪ್ಲಸ್ ಎಂ ಈ ರೀತಿಯಾಗಿ ನಾವು ನುಡಿ 6.5 ಸಹಾಯದಿಂದ ಹಿಂದಿ ಅಕ್ಷರಗಳನ್ನ ಟೈಪ್ ಮಾಡಬಹುದು ತುಂಬಾ ಸುಲಭವಾಗಿ.